ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಶುರು ಮಾಡಿ, ಡೈಲಿ ವ್ಲಾಗ್ ಹಾಕಿ. ಹಾಗಾಗಿ ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಸ್ವಲ್ಪ ಆಲ್ರೆಡಿ ಜೋಡಿಸಿದ್ದೀನಿ. ರಾತ್ರಿ ಪಾತ್ರೆ ತೊಳೆದಿರೋದ್ರಿಂದ ಇವಾಗ ಸ್ವಲ್ಪ ಪಾತ್ರೆ ಮಾತ್ರ ಇದೆ. ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ಹಾಲು ಕಾಯಿಸುವಾಗ ಪೂರ್ತಿ ಕಡಿಮೆ ಊರಿನಲ್ಲೇ ಕಾಯಿಸೋದು. ರಾತ್ರಿ ಅನ್ನ ಇತ್ತು ಅಂತ ಹೇಳಿ ಬೆಳಗ್ಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿಗೆ ನೆನೆ ಹಾಕ್ತೆ. ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೊಳ್ಳೋಣ ಅಂತ ನಾನು ಅಕ್ಕಿ ಮಾತ್ರ ನೆನೆ ಹಾಕ್ತಿದ್ದೆ. ಇವತ್ತೇನೆ ಫಸ್ಟ್ ಟೈಮು ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಉದ್ದಿನಬೇಳೆ ಕೂಡ ನೆನೆ ಹಾಕ್ತೆ. ಆದರೆ ರಾತ್ರಿ ಮಳೆ ಬಂತು ಅಂತ ಹೇಳಿ ನಮ್ಮ ಊರಿನಲ್ಲಿ ಕರೆಂಟ್ ಇಲ್ಲ. ಹಾಗಾಗಿ ರವೆ ರೊಟ್ಟಿಗೆ ರೆಡಿ ಮಾಡಿದ್ದೀನಿ. ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ. ರಾತ್ರಿ ಚಪಾತಿ ಮಾಡ್ಕೊಂಡಿದ್ದೆ, ಇನ್ನು ಅದನ್ನು ಕ್ಲೀನ್ ಮಾಡಿಲ್ಲ, ಅದರಲ್ಲೇ ಹೆಚ್ಚುತ್ತಾ ಇದ್ದೀನಿ. ಏನಕ್ಕೆ ಇಷ್ಟು ಬೇಗ ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಬೇಸಿಗೆ ರಜೆ ಇದೆ ಅಲ್ವಾ, ಲೇಟಾಗಿ ಮಾಡಬಹುದಾಗಿತ್ತು. ಶಾರು SLC ಇರೋದ್ರಿಂದ ಅವಳಿಗೆ ಬೇಗ ಸ್ಕೂಲ್ ಶುರು ಆಗಿದೆ. ಹಾಗಾಗಿ ಅವಳಿಗೆ ತಿಂಡಿ ಮಾಡಿಕೊಡ್ಬೇಕು. ಅದಕ್ಕೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಲು ಕಾದ್ಮೇಲೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಕಾಯಿಸ್ಕೊಂಡು ಇನ್ನು ಮಿಕ್ಕಿದ ಹಾಲನ್ನು ಫ್ರಿಜ್ಜಿಗೆ ಇಡ್ತೀನಿ. ವಾಕ್ ಹೋಗಿದ್ದು ಬಂದಮೇಲೆ ಇನ್ನು ಕತ್ತಿಗೆ ಚೈನ್ ಹಾಕೋಬೇಕು. ವಾಕ್ ಹೋಗುವಾಗ ಚೈನ್ ತೆಗೆದಿಟ್ಟೆ ಹೋಗೋದು. ಯಾಕಂತ ಹೇಳಿದ್ರೆ ನಾವಿಬ್ಬರೇ ಹೋಗೋದು ವಾಕಿಗೆ. ವಾಕ್ ಹೋಗೋದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಇವತ್ತು ಮಾಡ್ಕೊಂಡಿಲ್ಲ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಯಾವಾಗಲಾದರೂ ಹೋದಾಗ ಯಾವಾಗಲಾದ್ರಲ್ಲ, ದಿನ ಹೋಗ್ತೀನಿ. ಯಾವಾಗಲಾದರೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹೆಣ್ಮಕ್ಳು ಕತೆ ಹೇಗೆ ಅಂದರೆ, ಹಾಲು ಉಕ್ಕು ಬರೋವರೆಗೂ ಪಕ್ಕನೇ ಇರ್ತೀವಿ. ಉಕ್ಕು ಬರೋ ಟೈಮ್ ಕರೆಕ್ಟಾಗಿ ನಾನು ಕೊತ್ತಂಬರಿ ಸೊಪ್ಪು ತರೋಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಉಕ್ಕೇ ಬಿಟ್ಟಿತ್ತು. ನಾನು ಮತ್ತು ನನ್ನ ಮಗಳಿಗೆ ಹಾಲು ಸಪ್ರೇಟಾಗಿ ಕಾಯಿಸ್ಕೊಂಡಿದ್ದೀವಿ. ನಾನು ಖಾಲಿ ಹಾಲು ಕುಡಿಯೋದು. ಅವಳಿಗೆ ಸಕ್ಕರೆ ಮತ್ತು ಬೂಸ್ಟ್ ಹಾಕ್ಕೊಡ್ತೀನಿ. ಇದು ರವೆ ರೊಟ್ಟಿಗೆ ಕಲಿಸ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ, ಸೊ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಅವಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಲ್ವ, ಸೊ 2 ಬಾಕ್ಸು ಮತ್ತು ಫ್ಲಾಸ್ಕೆಲ್ಲ ರೆಡಿ ಮಾಡಿದ್ದೀನಿ. ಇವಾಗಲೇ ಗ್ಲಾಸ್ಗೆ ಹಾಲು ಹಾಕ್ಕೊಂಡು ಕುಡಿದ್ಬಿಟ್ರೆ ಅವಳಿಗೆ ಹೋಗುವಾಗ ತಿಂಡಿ ಮಾಡಿಕೊಡ್ತೀನಿ. ನೀವೆಲ್ಲ ಯಾವಾಗಲೂ ವಿಡಿಯೋ ಮಾಡ್ತಾ ನೇರವಾಗಿ ಮಾತಾಡಿ ಅಂತ ಹೇಳಿದ್ದೀರಲ್ವ, ಹಾಗಾಗಿ ನೇರವಾಗಿ ಮಾತಾಡ್ತಾ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇವತ್ತೆಲ್ಲ ಆಲ್ಮೋಸ್ಟ್ ವಿಡಿಯೋ ಮಾಡಿಕೊಂಡೇ ಮಾತಾಡಿರೋದು. 1-2-3 ಕಡೆ ಮಾತಾಡೋದಕ್ಕಾಗಿಲ್ಲ, ಯಾಕಂದರೆ ಯಾರಾದರೂ ಇರ್ತಾರೆ, ಸೊ ಅವರಿದ್ದಾಗ ಮಾತಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ರೀತಿ ಹಿಂದೆ ಮಾತಾಡ್ತಾ ಇದ್ದೀನಿ. ಮೊದಲು ಶಾರು ಕೂಡ ಖಾಲಿ ಹಾಲೇ ಕುಡಿತಿದ್ಲು. ಬೂಸ್ಟು ಸಕ್ಕರೆ ಏನೂ ಹಾಕ್ಕೊಡ್ತಿರ್ಲಿಲ್ಲ. ಯಾಕೋ ಇತ್ತೀಚೆಗೆ ಅದು ಅವಳಿಗೆ ಇಷ್ಟ ಆಗ್ತಿಲ್ಲ. ಅಮ್ಮ ಸ್ವಲ್ಪ ಸಕ್ಕರೆ ಹಾಕಿ ಬೂಸ್ಟ್ ಹಾಕ್ಕೊಡಮ್ಮ ಅಂತ ಕೇಳ್ತಾಳೆ. ಹಾಗಾಗಿ ಅವಳಿಗೆ ಮಾತ್ರ ಸಕ್ಕರೆ ಹಾಕ್ಕೊಡ್ತಾ ಇದ್ದೀನಿ, ನಾನು ಹಾಕ್ಕೊಂಡು ಕುಡಿತಿಲ್ಲ. ಮಳೆ ಬಂದಿರೋದಕ್ಕೆ ರೋಡೆಲ್ಲ ನೋಡಿ ಹೇಗೆ ತೇವಾಗಿದೆ ಅಂತ. ಅಲ್ಲಿ ಪುಟಾಣಿ ಕರು ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ನಮ್ಮ ಓರ್ಗಿತಿ ವಿಜಯಕ್ಕಂದು. ಇಲ್ಲಿ ನೋಡಿ, ಇಲ್ಲಿ ಹಸುಗಳಿದೆ ಅಲ್ವಾ, ಇದು ನನ್ನ ಫ್ರೆಂಡ್ ಅನಿತಾ ಅವ್ರ ಮನೆ, ಅವ್ರ ಹಸುಗಳು. ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲೊಂದು ಹುಣಸೆ ಮರ ಇದೆ. ಹುಣಸೆ ಮರ ಕೂಡ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ ಮಳೆ ಬಂದಿರೋದಕ್ಕೆ. ನಾನು ನೀರು ಹಿಡಿತಾ ಇದ್ದೀನಿ. 2 ದಿನಕ್ಕೊಂದ್ಸಲ ಹಿಡ್ಕೊತೀನಿ. ಫಸ್ಟೆಲ್ಲ ದಿನ ನೀರು ಚೇಂಜ್ ಮಾಡ್ತಿದ್ದೆ, ಇವಾಗ 2 ದಿನಕ್ಕೊಂದ್ಸಲ ಹಿಡ್ಕೊತೀನಿ. ಚಿನ್ನವನ್ನ ಅಲ್ಲೇ ನಿಲ್ಲಿಸ್ಬಿಡು. ತೋಟ ಪೂರ್ತಿ ಕಾಣಿಸ್ಲಿಲ್ಲ ಅಂತ ಲಲಿತಾ ಸಿಸ್ಟರ್ ಹೇಳ್ತಿದ್ರು. ತೋಟದಲ್ಲಿ ಕಾಲಿಡೋದಕ್ಕಾಗ್ತಿಲ್ಲ, ಫುಲ್ಲು ಎಲ್ಲ ಕಳೆ ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ಕಳೆ, ಇದೆಲ್ಲ ಕಳೆ. ನಾನು ಹೇಳ್ತಾ ಇದ್ದೀನಿ ಬಂದು ಕಳೆ ಕಿತ್ಕೊಡಿ ಅಂತ, ಯಾರೂ ಸಿಗ್ತಿಲ್ಲ. ಹೂ ಗಿಡ ನೋಡಿ, ನಂದಿ ಬಟ್ಲು ಹೂ ಗಿಡ, ಈಗಲೂ ಹೂ ಗಿಡದ ತುಂಬ ಇದೆ. ಇಲ್ಲಿಂದಲೇ ಹಾಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ಅಲ್ಲಿವರೆಗೂ ಪೂರ್ತಿ ಕಳೆ ನೋಡಿ. ಗಿಡಕ್ಕಿಂತ ಹೆಚ್ಚಾಗಿ ಕಳೆನೇ ಬೆಳ್ಕೊಂಡಿದೆ. ಈ ಕಳೆ ಎಲ್ಲ ಕೀಳ್ಸೋದು ಯಾವಾಗಲೂ ಗೊತ್ತಿಲ್ಲ. ತಲೆ ಬಾಚ್ಕೊಡಮ್ಮ ಅಂತ ನಿಂತವಳಾಗಲೇ.
ನಾನು ಬೆಳಿಗ್ಗೆ ಟೈಮ್ ಅಷ್ಟೇ ಹೊರಗಡೆ ಬರೋದು. ಹೊರಗಡೆ ಬಂದಾಗಂತೂ ಎಲ್ಲರೂ ಮಾತಾಡ್ತಿರ್ತಾರೆ. ರೋಡಲ್ಲಿ ಯಾರ್ಯಾರು ಹೋಗ್ತಾರೋ ಎಲ್ಲರ ಜೊತೆಗೂ ನಾನು ಕೂಡ ತುಂಬ ಪ್ರೀತಿಯಾಗಿ ಮಾತಾಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಹೋಗ್ತೀನಿ. ಸೊ ಅಲ್ಲೊಂದಷ್ಟು ಜನ ಜೊತೆ ಮಾತಾಗುತ್ತೆ. ಅಲ್ಲಿಂದ ಬಂದಮೇಲೆ ಶಾರುಖ್ ತಿಂಡಿ ಮಾಡೋವರೆಗೂ ಒಳಗಡೆ ಸೇರ್ಕೊತೀನಿ. ಆಮೇಲೆ ಪಾತ್ರೆ ತೊಳೆಯೋದಕ್ಕೆ ಮತ್ತು ನೀರು ಹಿಡಿಯೋದಕ್ಕೆ ಮತ್ತು ಗಿಡಕ್ಕೆ ನೀರು ಹಾಕೋದಕ್ಕೆ ಮಾತ್ರ ಹೊರಗಡೆ ಬರೋದು. ಅದರ್ವೈಸ್ ಯಾವಾಗಲೂ ಮನೆ ಒಳಗೆ ಇರ್ತೀನಿ. ಇವಾಗ ಶಾರುಖ್ ಇನ್ನೂ ಸ್ಕೂಲ್ ಶುರುವಾಗಿಲ್ಲ ಅಲ್ವಾ, ಅಂದರೆ ಇವಾಗ ರಜದಲ್ಲಿ ಮಾಡ್ತಿರೋದ್ರಿಂದ ಅವಳಿಗೆ ಒಂದೇ ಜಡೆ ಹಾಕ್ಸ್ಕೊಂಡು ಹೋಗ್ತಿರೋದು. ಸ್ಕೂಲ್ ಶುರು ಆದಮೇಲೆ ಬದನೆಕಾಯಿ ಜಡೆ ಹಾಕ್ಬೇಕಾ ಮಗಳೇ? ಸ್ಕೂಲ್ ಶುರು ಆದಮೇಲೆ ಇಲ್ವಾ? ತಿರುಗು ಈ ಕಡೆ, ತಿರುಗ್ತಿಲ್ಲ ಅವಳು. ಶಾರುಖ್ ತಲೆಬಾಚ್ ಬರೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಬಂದು ರೊಟ್ಟಿ ಹಾಕಿದ್ದೀನಿ. ಒಳ್ಳೆ ಆಮ್ಲೆಟ್ ಥರ ಕಾಣಿಸ್ತಿದೆ. ನಮ್ಮ ಮಾವ ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ. ಇಲ್ಲಿ ನೋಡಿ ಹೂ ಗಿಡದ ಹತ್ರ ದಾಸವಾಳನ ಕಿತ್ಕೊಂಡು ಹೋಗಿ ಇಡ್ತಾ ಇದ್ದಾರೆ ಮನೆಗೆ. ಇಷ್ಟು ಹುಷಾರಾಗಿದ್ದಾರೆ. ಮನೆ ಹತ್ರನೇ ಓಡಾಡ್ತಾರೆ, ಹೊರಗಡೆ ಎಲ್ಲೂ ಓಡಾಡಲ್ಲ. ಮನೆ ಹತ್ರನೇ ಓಡಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳುವಷ್ಟು ಹುಷಾರಾಗಿದ್ದಾರೆ. ನಾನಿಲ್ಲಿ ರವೆ ರೊಟ್ಟಿ ಕಲಿಸೋದಕ್ಕೆ ರವೆ ಮಾತ್ರ ಹಾಕಿರೋದು. ಕೆಲವರು ಗೋಧಿ ಹಿಟ್ಟೆಲ್ಲ ಹಾಕ್ಕೊತಾರೆ, ಮೈದಾ ಹಿಟ್ಟೆಲ್ಲ ಹಾಕ್ಕೊತಾರೆ. ನನಗೆ ಇಷ್ಟ ಆಗಲ್ಲ, ಹಾಗಾಗಿ ರವೆ ಒಂದೇ ಹಾಕ್ಕೊಂಡಿರೋದು. ಮೀಡಿಯಮ್ ರವೆ ಹಾಕ್ಕೊಂಡಿದ್ದೀನಿ. ಸೊ ಕೈಯಲ್ಲೇ ಬಳಿತೀನಿ, ಹೆಂಗೆ ಬೇಕು ಹಂಗೆ ಬಳಿಬಹುದು. ನನಗೂ ರವೆ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಕಲಸಿ ಒಂದು 1/4 ಗಂಟೆ ಬಿಟ್ಟು ಬಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಶಾರುಖ್ ಟೈಮ್ ಆಗೋಯ್ತು ಅಂತ ಹೇಳಿ ಬಾಕ್ಸ್ಗೆ ಹಾಕ್ಸ್ಕೊಂಡು ಹೋಗ್ತಿದ್ದಾಳೆ. ಶಾರು ಬಾಯ್. ಇವಾಗ SSLC ಮಕ್ಳಿಗೆ ಮಾತ್ರ ಸ್ಕೂಲ್ ಶುರು ಆಗಿರೋದು, ಹಾಗಾಗಿ ವ್ಯಾನ್ ಬರ್ತಿಲ್ಲ, ಸ್ಕೂಲ್ ವ್ಯಾನು. ಶಾರು ಮತ್ತು ಅವಳ ಫ್ರೆಂಡ್ ಒಬ್ಬಳು ಬರ್ತಾಳೆ, ಇಬ್ಬರು ಬಸ್ಸಿಗೆ ಹೋಗ್ತಿದ್ದಾರೆ. ಶಾರುಖ್ ರವೆ ರೊಟ್ಟಿ ಹಾಕ್ಕೊಟ್ಟೆ. 1-2 ರವೆ ರೊಟ್ಟಿ ಆಗುವಷ್ಟು ಹಿಟ್ಟು ಕೂಡ ಇದೆ. ಆದರೆ ನಾನು ಅಕ್ಕಿ ನೆನೆ ಹಾಕಿದೆ ಅಲ್ವ ರೊಟ್ಟಿಗೆ ಅಂತ, ಸೊ ಏನಾದರೂ ಸ್ಪೆಷಲಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ, ಟೊಮೊಟೊ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ರುಬ್ಕೊಂಡಿದ್ದೇನೆ. ವಿಡಿಯೋ ಮಾಡ್ಕೊಂಡಿಲ್ಲ, ಅದಕ್ಕೆ ಈರುಳ್ಳಿ ಹೆಚ್ಚಾಕಿ ಇವಾಗ ದೋಸೆಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ದೋಸೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ರೊಟ್ಟಿ, ದೋಸೆ, ಚಪಾತಿಗೆ ಮಾತ್ರ ನಾನು ತುಪ್ಪ ಹಾಕ್ಕೊಳ್ಳೋದು. ಅನ್ನ ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋದಿಲ್ಲ, ಹಾಗಾಗಿ ತುಪ್ಪ ಹಾಕಿ ಸುಟ್ಕೊತಾ ಇದ್ದೀನಿ. ಇವತ್ತು ನಾನು ಇದಕ್ಕೆ ಮಸಾಲೆ ಹಾಕಿರೋದ್ರಿಂದ ನಾನು ಸೈಡ್ಸ್ಗೇನು ಮಾಡ್ಕೊತಿಲ್ಲ. ಪಾಪ ಶಾರುಗೂ ಟೈಮ್ ಆಯ್ತಂತ ಹೇಳಿ ಅವಳಿಗೂ ಸೈಡ್ಸ್ಗೇನು ಮಾಡ್ಕೊಳ್ಳಿಲ್ಲ. ಉಪ್ಪಿನಕಾಯಿ ಹಾಕಿ ಕಳಿಸಿರೋದು. ನಾನು ಇವಾಗ ಇದಕ್ಕೆ ಮಸಾಲೆ ಹಾಕಿದ್ದೀನಲ್ವ, ಹಾಗಾಗಿ ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಸೈಡ್ಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ಹಾಗೆ ತಿನ್ನಬೇಕು ಅನ್ನೋದೇನಿಲ್ಲ. ಈ ಥರ ಏನಾದರೂ ಮಸಾಲೆ ರೊಟ್ಟಿ ಮಾಡಿಕೊಂಡ್ರೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇವತ್ತು ನಾನು ನಮ್ಮ ಗಿಡದಲ್ಲಿರೋ ಎಲೆ ಎಲ್ಲ ಕಿತ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಎಲೆ ಕಿತ್ತಿದ್ದೀನಂತ. ನಿಮ್ಗೆ ಅನಿಸ್ತಿರ್ಬೋದು ಇವತ್ತೇನು ಫಂಕ್ಷನ್ ಇದೆ, ಇವತ್ತು ಇಷ್ಟೊಂದು ಎಲೆ ಎಲ್ಲ ಕಿತ್ಕೊಂಡಿದ್ದಾರೆ ಅಂತ. ನಮ್ಮ ಮನೆ ಹತ್ರ ನಾನು ಎಲೆ ಗಿಡ ಹಾಕಿರೋದೆ ನಮ್ಮ ಅಜ್ಜಿಗೋಸ್ಕರ. ಅಜ್ಜಿ ಇವತ್ತು ಊರಿಗೆ ಬಂದಿದ್ದಾರೆ. ನಿಮ್ಗೆ ಗೊತ್ತಾ, ಮದರ್ಸ್ ಡೇ ದಿನವೇ ಅಜ್ಜಿ ಊರಿಗೆ ಬಂದರು. ನನಗೆ ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ಮಕ್ಕಳು ಆದಮೇಲೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿನೇ ತುಂಬ ಇಷ್ಟ. ನಮ್ಮ ಅಜ್ಜಿ ಅಂದರೆ ಅವ್ರ ಬಗ್ಗೆನೇ ಒಂದು ದಿನ ನಾನು ಹೇಳಬೇಕು. ಅವ್ರ ಥರ ನಿಜವಾಗ್ಲೂ ಎಲ್ಲರಿಗೂ ಸ್ಫೂರ್ತಿ ಅವರು. ಅವ್ರ ಬಗ್ಗೆ ಹೇಳಬೇಕು. ಯಾವಾಗಲಾದರೂ ಫ್ರೀ ಆದಾಗ ಹೇಳ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಗಿಡದ ಎಲೆಗಳು. ನಮ್ಮ ಗಿಡ ನೀವು ಆಲ್ರೆಡಿ ನೋಡಿದ್ದೀರಾ, ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗಲೂ ಕೂಡ ತೋರಿಸ್ತೀನಿ. ನಮ್ಮ ಗಿಡದಲ್ಲಿ ತುಂಬ ಜನ ಬಂದು ಎಲೆ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲೆ ಎಂಬು. ಒಂದೇ ಒಂದು ಅಂಬನ್ನ ಹಿಂಗೆ ರೋಲ್ ಮಾಡಿ ಗಿಡದ ಭೂಮಿಗೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಅಪ್ಕೊಂಡು ಬರುತ್ತೆ. ಆ ಕಡೆ ಎಲ್ಲ ಹೊರಟೋಗಿದೆ, ಆ ಕಡೆ ನಮ್ಮದೆಲ್ಲ ಜಾಗ. ಪಾಪ ಅವ್ರಿಗೆ ಬೇಕಾದರೆ ಕಿತ್ಕೊಳ್ಳಿ. ತುಂಬ ಜನ ಬಂದು ಕಿತ್ಕೊಂಡು ಹೋಗ್ತಾರೆ. ನಾನೇನು ದುಡ್ಡು ಗಿಡ್ಡೆಲ್ಲ ಈಸ್ಕೊಳ್ಳಲ್ಲ, ದುಡ್ಡಿಗೆ ಕೊಡಿ ಅಂತಾರೆ. ಬೇಡ ಕಿತ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಅವತ್ತು ತೋರಿಸಿದಾಗ ಹಾಗಲಕಾಯಿ ಗಿಡ ಚಿಕ್ಕದಾಗಿತ್ತು, ಇವಾಗ ಅಪ್ಕೊಂಡು ಹೋಗ್ತಿದೆ. ಹಾಗಲಕಾಯಿ ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ. ಅಜ್ಜಿ ಮತ್ತು ದೊಡ್ಡಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಎಲೆ ಕೊಟ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನಿಮಗೆ ಮೊನ್ನೆ ವೀಡಿಯೋದಲ್ಲಿ ಹೇಳಿದೆ ಅಲ್ವಾ, ನಮ್ಮ ಅಮ್ಮನ ಮನೆ ಅವಾಗ ಪೂರ್ತಿ ಚಿಕ್ಕದಾಗಿತ್ತಂತ.
ಹಳೇ ಮನೆಯನ್ನು ಒಡೆದು ಹಾಕಿ ಇಲ್ಲೇ ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದ್ದು. ಈ ಮನೆ ಹೋಮ್ ಟೂರ್ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ. ತಗೋ ಎಲ್ಲೇ ಮನೆಯಲ್ಲ ಮಾಡಿದೆ. ಅಮ್ಮನ ಮನೆಗೆ ಬಂದ ತಕ್ಷಣ ನಾನು ಮೊದಲು ನೋಡೋದು ನಮ್ಮ ಅಪ್ಪನ್ನೇ. ಅಲ್ಲ ಇನ್ನೊಂದೆರಡು ದಿವಸ ಇರ್ರಿ ಅಂದರೆ ನಾನು ಬರೋ ವರ್ಷದಲ್ಲಿ ಗೆಣಸನ್ನು ಬೇಯಿಸಿದ್ರು ಅಮ್ಮನ ಮನೆಯಲ್ಲಿ. ಮಮ್ಮಿ ಬೆಂದೇ ಇಲ್ಲ? ಬೆಂದಿದೆ. ಬೆಂದಿದ್ಯಾ? ಮಧ್ಯ ಮಧ್ಯ ವೈಟ್ ಕಲರ್ ಆಯ್ತಲ್ಲ ನೋಡಿ. ಗೆಣಸು ಸ್ಪೆಷಲು, ಗೆಣಸು ಬೇಯಿಸವ್ರೆ, ಎಲ್ಲ ಬಿಸಿ ಬಿಸಿ ರೀತು ಹಾಕೊಡ್ತಾವಳೆ, ರೀತು ತೆಗಿಯಂಗಿಲ್ಲ. ರೀತಿ ನಾನು ಏನು ತಿಂದಿಲ್ಲ. ತಿಂಡಿ ಏನು ತಿಂಡಿ? ಅಕ್ಕಿ ರೊಟ್ಟಿ. ಚೆನ್ನಾಗೈತವ? ಬಾಯಿಗೆ ಹಾಕಿಲ್ವಾ? ಯಾಕ್ರಿತ್ತು ನೀವು ಹಂಗೆ. ನನಗೆ ಅವ ನನಗೆ ಯಾಮೇಲೆ ಕೊಟ್ಟಿಯೇ? ಶಾರುಖ್ ಕೈಗೆ. ನಿಮ್ನು ಬಂದರೇನೋ ಅಲ್ಲೇ ನೋಡ್ಕೊ ಬಂದ್ಬಿಡ್ಮ ಐಶುನ ಅಂತ ಅಂದಿದ್ದೆ. ನೀವು ಒಯ್ತಿದ್ಯಾ ನೀನು ಧರ್ಮಸ್ಥಳಕ್ಕೆ? ಓದ್ಯಾ ನೀನು? ಅಯ್ಯೋ ನೋಡ್ಬಾ, ಅಲ್ಲಿ ಹೋಯ್ತೀನಿ ಅಂತೆಲ್ಲ ಕೇಳ್ಕೊಬಾರ್ದಾಗುತ್ತೆ. ಏನು ಎತ್ತು ಕೇಳ್ಕೊಂಡು ಅವತ್ತು ಅನ್ನ ನೋಡಿದ ಮನೆಗೆ ಬಿಟ್ಲ ನನಗೆ ಏನು ಗೊತ್ತೇವ ಅಂತ. ಅದೇ ನಾನು ಏನು ಗಂತು ತರಕಾರಿ ತಗೋಕೆ ಏನು 10 ರೂಪಾಯಿಗ ಅಷ್ಟೇ. 10 ರೂಪಾಯಿ ಬಿಸಿಲು ಕಾದಾಯ್ತದೆ ಬುಂಡೆ ಬಾ. ಬಿಸಿಲು ಕಾಯ್ತದೆ. ಬಿಸಿಲು ನಾನು ಬಿಸಿಲಲ್ಲಿ ನಾನು ಎಲ್ಗೂ ಹೋಗುದಿಲ್ಲ, ಸುಮ್ಗೆ ಹಾಕ ಬಿತ್ಕೊ ಒದ್ದಾಡ್ತೀನಿ. ಆಯ್ತಾ ಇದೆ. ನಾನು ನಿಮಗೆ ಮೊನ್ನೆ ಹೇಳಿದೆ ಅಲ್ವಾ, ಕಣ್ಣಿಗೆ ಕಡ್ಡಿ ಚುಚ್ಕೊಂತು ಗಿಡಕ್ಕೆ ನೀರು ಹಾಕುವಾಗ ಅಂತ. ಅಮ್ಮ ದಿನ ಗಾಯ ಹಾಗೇ ಇದೆ ಅಂತ ರೀತು ವಿಡಿಯೋ ಮಾಡಿ ತೋರಿಸ್ತಿದ್ಲು. ನಾನು ಸ್ವಲ್ಪ ನೋವು ಕಡಿಮೆ ಆಯ್ತಲ್ಲ ಅಂತ ಹೋಗಿ ತೋರಿಸ್ಲೇ ಇಲ್ಲ. ಅಜ್ಜಿಗೂ ಕೂಡ ಅವಳು ಸ್ಯಾರಿ ಹಾಕ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡಿದ್ಲು, ಆ ವಿಡಿಯೋವನ್ನು ತೋರಿಸ್ತಾ ಇದ್ದಾಳೆ. ಜಾಸ್ತಿ ಹಾಡು ಹಾಕೋ ಆಗಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಐಶು ಮಧ್ಯಾಹ್ನದ ಊಟಕ್ಕೆ ಅಂತ ಕಾಲೇಜಿಂದ ಹಾಸ್ಟೆಲಿಗೆ ಬಂದಿದ್ಲು. ಅಜ್ಜಿ ಮಾತಾಡಬೇಕು ಅಂದರು, ಅದಕ್ಕೆ ಫೋನ್ ಮಾಡಿಕೊಟ್ಟೆ. ಊಟ ಮಾಡ್ತಿದ್ಯಾ? ನಾನು ಇಲ್ಲಿ ಬಂದಾಗ ನೋಡಿ ಬಂದೆ, ಹೇಳಿಲ್ಲ ಕೇಳಿಲ್ಲ. ಆಯಿತು, ಒಳ್ಳೇದಾಗ ಅಳ್ಕಾಗಿ ಇದು ಮಮ್ಮಿ ಮಾತಾಡೋದಂತೆ ನೋಡು. ಸೊಂಟ ಕೊಡ್ಸ್ಕೊ ಓಡಾಡ್ತೀಯಲ್ಲವ್ವ. ಅಜ್ಜಿ ದೊಡ್ಡಮ್ಮ ಇಬ್ಬರು ಊರಿಗೆ ಹೋಗೋಕ್ಕೆ ಅಂತ ಹೊರಗಡೆ ಹೋಗಿದ್ರು. ಪೂರ್ತಿ ಬಿಸಿಲಿದ್ದಿದ್ದರಿಂದ ನಾವು ವಾಪಸ್ ಕರ್ಕೊಂಡು ಬಂದ್ವಿ. 4 ಗಂಟೆ ಮೇಲೆ ಹೋಗೋರಂತೆ ಬನ್ನಿ ಅಂತ. ಅಮ್ಮ ಬಜ್ಜಿ ಮಾಡಿ ಊಟಕ್ಕೆ ಹಾಕ್ಕೊಟ್ರು, ನಾನು ಕೂಡ ಇಲ್ಲೇ ಊಟ ಮಾಡಿದೆ. ಇವಾಗ 4 ಗಂಟೆ ಆಯಿತು. ನಮ್ಮೂರಿಂದ ಅವ್ರೂರಿಗೆ ಥ್ರೂ ಬಸ್ ಬರುತ್ತೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಅಮ್ಮನ ಮನೆ ಹತ್ರ ಕೂಡ ಮೆಣಸಿನ್ಕಾಯಿ ಗಿಡ ಒಂದು 4-5 ಹಾಕ್ಕೊಂಡಿದ್ದಾರೆ.
ಬಂದಿರಾ? ಇದ್ದು ಹೋಗು ಒಂದು 15 ದಿವಸ ಅಂದರೆ. 15 ದಿನ ಹೋಗು, ಅದೇ ನೋಡ್ಕೊಂಡು ಹೋಗು. ಆಯಿತು. ನೀವು ಜೋಪಾನ ಬಸ್ ಹತ್ತುವಾಗ. ಒಂದು 15 ದಿನ ಇಲ್ಲಿ ಇರಿಸಿ ಹೋಗೋಣ ಅಂತಲೇ ದೊಡ್ಡಮ್ಮ ಅಜ್ಜಿನ ಕರ್ಕೊಂಡು ಬಂದಿದ್ರು. ಆದರೆ ಅಜ್ಜಿ ಮಾತ್ರ ಇರಲಿಲ್ಲ. ನಾನು ಅರ್ಗಿಸ ಇರಲ್ಲ ಅಂದ್ಕೊಂಡು ಹೊರಟೋದ್ರು. ಯಾರಿಗೆ ಆದರೂ ಅವ್ರವ್ರ ಮನೆಯೇ ನೆಮ್ಮದಿ ಇರೋದಕ್ಕೆ. ಎಷ್ಟೇ ಪ್ರೀತಿಯಿಂದ ಇದ್ದರೂ ಕೂಡ ಇರೋದಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ. ನಾನು ಅಮ್ಮನ ಮನೆಗೆ ಬರೋದು ರೇರು. ಅಜ್ಜಿ ಮತ್ತು ದೊಡ್ಡಮ್ಮ ಬಂದಿದ್ರು ಅಂತ ಬಂದಿದೆ. ಗೆಣಸು ಬೇಯಿಸಿದ್ರಲ್ವ, ಗೆಣಸು ಮತ್ತು ಬಜ್ಜಿಯನ್ನು ಶಾರು ಕೊಡು ಅಂತ ಕೊಟ್ಟರು. ಚೆನ್ನಾಗೈತೆ ಗೆಣಸು, ಚೆನ್ನಾಗೈತೆ, ಸ್ವೀಟಾಗೈತೆ. ಸುಡಿ ಬೇಡ ಅಂತಿದ್ದಾರೆ. ತಗೊಂಬಳೆ, ನಿಜ ಚೆನ್ನಾಗೈತೆ, ನಿಜ ಚೆನ್ನಾಗೈತೆ. ತಿನ್ನೋಡು. ಏನಕ್ಕೆ ಬೇಡ ಹೊಡೆದ್ಬಿಡ್ತೀನಿ ನಾನು. ತಗೊಂಬಳೆ ತಿನ್ಕೋ. ನೀ ತಿನ್ನು, ನಾನು ಎದುರುಗಡೆ. ಹಾಂ, ಹತ್ಬಿಡು ನೋಡೋಣ ಹೆಂಗೆ ಹೇಳ್ತೀಯ ಅಂತ. ತಗೋ ಮಗಳೇ. ಕರೆಂಟ್ ಹೋಯ್ತು. ಬಾ ಕುತ್ಕೊಂಡು ತಿನ್ ಬಾ. ಹಾಲು ಕಾಯಿಸ್ಕೊಡ್ಲಾ? ನಿಂದು ಸ್ಟಡಿ ಟೇಬಲೇ ತೋರಿಸಿಲ್ಲ. ಎತ್ಕೋ ಚಿನ್ನವ, ಎತ್ತು ತೋರಿಸು. ಏನಿದು ಮಗಳ? ಏನಿದು? ಸ್ಟಡಿ ಟೇಬಲೇನಾ? ರೈಟಿಂಗ್ ಟೇಬಲಾ? ತೆಗಿ ತೋರಿಸು. ಎತ್ತು ತೋರಿಸು, ಹಿಂಗೆ ನಿಲ್ಸು. ಮೊಬೈಲ್ ನಿಲ್ಸು ಮಗಳು, ತೋರ್ಸವ ಹೆಂಗೈತೆ. ನಾನು ಓಪನ್ ಮಾಡುವಾಗಲೇ ತೋರಿಸು ಅಂದೆ, ಕೇಳಿಲ್ಲ ನೀನು. ಅದು ಫೋನ್ ಇಟ್ಕೊಳಕ್ಕೆ ಎಲ್ಲಿ? ಆ ಕಡೆ. ಈ ಕಡೆಗಿರೋದೇನೋ ಗ್ಯಾಪು. ಡಿಸೈನ್ ಬುಕ್ ಇಟ್ಕೊಳಕ್ಕ. ಇದು ಡ್ರಾಯರು. ಆ ಬ್ಲ್ಯಾಕ್ ಕಲರ್ದು ಟೈಲ್ಸ್ ಇರೋದು ಇದೆ ಕಾಣಿಸ್ತದೆ. ಪೆನ್ ಮಡಿ ಕೊಟ್ಟಿದ್ಯಾ? ಇದು ಬಾಟ್ಲ್ ಇಟ್ಕೊಳ್ಳೋಕ್ಕೆ. ಇಲ್ಲಿ ಫೋನ್ ಇಟ್ಕೊಂಡು ಬರೆಯೋಕ್ಕೆ. ಇದೇನು ಮಗಳೇ ಇದು ಉದ್ದಕ್ಕಿರೋದು? ಇದು ತೋರಿಸೋ ಮಗಳ, ನಿಂದ ಆಟ ಆಡೋದು. ಆಟ ಆಡೋದು ತಂದಿದ್ದಿಲ್ಲ. ಪ್ಲೀಸ್ ಅದೊಂದು ತೋರಿಸ್ಬಿಡು. ಮತ್ತೆ ತಗೋಬಾ, ಹಾಲು ಕಾಯಿಸ್ಕೊಡ್ತೀನಿ. ನೀವೆಲ್ಲ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತೀರಾ. ನಮ್ಮ ಮನೇಲಿ ನಾನು ಬಿಟ್ಟರೆ ಇವರೆಲ್ಲ ವೀಡಿಯೋಗೆ ಬರೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಸುಮ್ಮನೆ ಅವ್ರಿಗೆ ಹಿಂಸೆ ಕೊಟ್ಟು ವೀಡಿಯೋಗೆ ಬನ್ನಿ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡೋದು ಸ್ವಲ್ಪ ಕಡಿಮೆ. ಮಧ್ಯಾಹ್ನ ಮಮ್ಮಿ ಮನೆಗೆ ಹೋಗಲಿಲ್ಲ ಅಂತ ಹೇಳಿದರೆ ಮಧ್ಯಾಹ್ನನೇ ಬಟ್ಟೆ ಎಲ್ಲ ತೊಳೆದು ಹಾಕ್ತಿದ್ದೆ. ಇವಾಗ ಸಂಜೆ ತೊಳಿತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ, ಯಾಕಂದರೆ ಎಲ್ಲ ಬಟ್ಟೆಗಳನ್ನೂ ಹಾಕ್ತೀನಲ್ವ, ಹಾಗಾಗಿ ಮಿಕ್ಸ್ಗೆ ಹಾಕ್ತೀನಿ. ಅದು 1 hour 20 minutes ತೊಗೊಳುತ್ತೆ. ಇವಾಗ ಆಲ್ರೆಡಿ 5 ಗಂಟೆ ಆಗಿದೆ. 6:20 ಬಟ್ಟೆ ಒಗ್ದು ಆಗುತ್ತೆ. ಆದರೆ ಇವಾಗ ಒಣಗಿ ಹಾಕಲ್ಲ, ಬೆಳಗ್ಗೆಗೆ ಒಟ್ಟಿಗೆ ಒಣಗಿ ಹಾಕ್ತೀನಿ. ಶಾರುಗೆ ನಾನು ಜಾಸ್ತಿ ಫೋನ್ ಕೊಡಲ್ಲ. ಈ ಟೈಮ್ನಲ್ಲಿ ಅವಳು ಫೋನ್ ಈಸ್ಕೊತಾಳೆ. ಹಾಗಾಗಿ ವಿಡಿಯೋ ಮಾಡ್ಕೊತಿರೋದಕ್ಕೆ ಅವಳು ಬೇಜಾರು ಮಾಡ್ಕೊತಾ ಇದ್ದಾಳೆ. ಒಂದು 1/4 ಗಂಟೆ ಕೊಡ್ತೀನಿ ಅಷ್ಟೇ. ಇವತ್ತು ಸ್ನ್ಯಾಕ್ಸ್ಗೆ ಗೆಣಸು ಮತ್ತು ಬಜ್ಜಿ ಕೊಟ್ಟಿದ್ದೆ. ಒಂದೊಂದು ದಿನ ಇದ್ದರೆ ಏನೂ ಇರಲ್ಲ, ಅಮ್ಮ ಏನಾದರೂ ತಿನ್ನಕ್ಕೆ ಕೊಡು ಅಂತಾಳೆ. ಒಂದೊಂದು ದಿನ ಇದ್ದರೆ 2-3 ಥರ ಇರುತ್ತೆ. ಇವತ್ತು ದಾಳಿಂಬೆ ಹಣ್ಣು ಕೂಡ ಇತ್ತು, ಅದನ್ನು ಕೂಡ ಬಿಡಿಸ್ಕೊಟ್ಟೆ. ಅವಳಿಗೆ ತಿನ್ನು ಅಂತ ಕೊಟ್ಟರೆ ಅವಳು ತಿನ್ನಲ್ಲ, ಹಾಗಾಗಿ ನಾನೇ ಬಿಡಿಸ್ಕೊಡ್ತೀನಿ. ಗೆಣಸು ಒಂದು ತಿನ್ನಲಷ್ಟೇ, ಇನ್ನೊಂದು ಪೀಸ್ ಹಾಗೆ ಬಿಟ್ಟಿದ್ದಾಳೆ ಬೇಡ ಅಂತ. ನನ್ನ ಮಗಳಿಗೆ ಕೂಡ ಎಲ್ಲ ಮಕ್ಕಳ ಹಾಗೆ ಸ್ನ್ಯಾಕ್ಸೇ ಇಷ್ಟ, ಬೇಕ್ರಿ ಐಟಮ್ಸೇ ಇಷ್ಟ. ಆದರೆ ನಾನು ಜಾಸ್ತಿ ಕೊಡೋದಿಲ್ಲ. ಜಾಸ್ತಿ ಸೆಕೆ ಇತ್ತು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಇಲ್ಲಿ ಬಂದು ಚಾಪೆ ಹಾಕ್ಸ್ಕೊಂಡು ದಿಂಬು ಹಾಕ್ಕೊಂಡು ಮಲಗಿದ್ರು. ಕರೆಂಟ್ ಇರಲಿಲ್ಲ ಅಂತ. ಇವಾಗ ಕರೆಂಟ್ ಬಂದಿದೆ, ಹಾಗಾಗಿ ರೂಮ್ನಲ್ಲಿ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾರೆ. ವಾಷಿಂಗ್ ಮಿಷಿನ್ ಬಂದಮೇಲೆ ನನಗೆ 1 hour 2 hour ಸೇವ್ ಆಗಿದೆ. ಆ ಟೈಮಿಂಗ್ಸ್ನಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋಬಹುದು. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ಶಾರು ಬಚ್ಚಿಟ್ಕೊತಾ ಇದ್ದಾಳೆ. ಎಳಿಬೇಡ. ಎಳಿಬೇಡ ಚುನ. ಸರಿ, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೈತೆ ನೋಡು. ಇವಾಗ ಮಳೆ ಬರೋ ಹಾಗಿದೆ, ಹಾಗಾಗಿ ಪೂರ್ತಿ ಜೋರಾಗಿ ಗಾಳಿ ಬೀಸ್ತಿದೆ. ಈ ಗಾಳಿಯಲ್ಲಿ ನಾವು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಬಿಟ್ರಂತೂ ಆಹಾ ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಗಾಳಿ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕಲ್ವ.
ನಾನು ಯಾವಾಗಲೂ ಶಾರು ಕೈಲೇ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು. ನಾನು ಅವಳಿಗೆ ಹಚ್ಕೊಡ್ತೀನಿ, ಅವಳು ನನಗೆ ಹಚ್ಕೊಡ್ತಾಳೆ. ನನಗೆ ಅವಳ ಕೈಲಿ ಹಚ್ಚಿಸ್ಕೊಂಡ್ರೇ ನನಗೆ ಸಮಾಧಾನ ಆಗೋದು. ನನ್ನ ಮಗಳು ನನಗೆ ತಲೆಗೆ ಎಣ್ಣೆ ಹಚ್ಕೊಡ್ತಾ ಇದ್ದರೆ ನಮ್ಮ ಅಮ್ಮನೇ ಹಚ್ಕೊಡ್ತಿದ್ದಾರೇನೋ ಅಂತ ಅನ್ನಿಸ್ತಿರುತ್ತೆ. ತುಂಬ ಚೆನ್ನಾಗಿ ಹಚ್ಕೊಡ್ತಾಳೆ. ಈ ಥರ ಕೆಲಸ ಎಲ್ಲ ಒಬ್ರಿಗೊಬ್ರು ಮಾಡ್ಕೊಳ್ಳೋದ್ರಿಂದ ಬಾಂಡಿಂಗ್ ಚೆನ್ನಾಗಿರುತ್ತೆ. ಇನ್ನು ಬೆಳಿಗ್ಗೆ ಟೈಮ್ ನನಗೆ ಬೇರೆ ಕೆಲಸ ಇರುತ್ತಲ್ವ, ಹಾಗಾಗಿ ಹೂ ಬಿಡಿಸೋದು ನನ್ನ ಹಸ್ಬೆಂಡೇ. ಆದರೆ ಅವರು ಎಲ್ಲ ಹೂ ಅಲ್ಲೇ ಬಿಟ್ಟಿರ್ತಾರೆ. ಹಾಗಾಗಿ ನಾನೊಂದು ರೌಂಡ್ ಸಂಜೆ ಟೈಮ್ ಫ್ರೀ ಇರ್ತೀನಲ್ವ, ಆವಾಗ ಹೋಗ್ತೀನಿ. ಇಲ್ಲಿ ನೋಡಿ ಕಾಲಿಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಏನಿಲ್ಲ ಅಂತಲೇ ಗೊತ್ತಾಗಲ್ಲ. ಹಾಗೂ ನನ್ನ ಹಸ್ಬೆಂಡ್ ನೋಡ್ಕೊಂಡು ಹೋಗು ಅಂತ ಹೇಳ್ತಿರ್ತಾರೆ. ನಾನಿವಾಗ ಯಾವಾಗಲೂ ಕಿಟಕಿ ಬಾಗಿಲು ತೆಗೆದೇ ಇರ್ತೀನಿ, ಯಾಕಂದರೆ ಕೋತಿಗಳು ಸ್ವಲ್ಪ ಕಡಿಮೆ ಆಗಿದೆ. ಕಿಟಕಿಗಳ ಬಾಗಿಲು ತೆಗೆದ್ಬಿಟ್ಟು ನಾವು ಹಾಲಲ್ಲಿ ಕುತ್ಕೊಂಡ್ರಂತೂ ಯಾವ ಎ ಸಿನೂ ಬೇಡ, ಅಷ್ಟು ಚೆನ್ನಾಗಿ ಗಾಳಿ ಬರುತ್ತೆ. ಮಳೆ ಇವಾಗಲೇ ಬಂದುಬಿಡುತ್ತೇನೋ ಅನ್ನುವಷ್ಟು ಮೋಡ ಎಲ್ಲ ಇತ್ತು, ಗಾಳಿ ಎಲ್ಲ ಜೋರಾಗಿ ಬೀಸ್ತಿತ್ತು. ಆದರೂ ಇವತ್ತು ಮಳೆ ಬರಲೇ ಇಲ್ಲ. ಕೆಲವೊಮ್ಮೆ ಹಾಗೆ ಮಳೆ ಬರುತ್ತೆ ಅಂದ್ಕೊಂಡಾಗ ಮಳೆ ಬರಲ್ಲ ಅಂದ್ಕೊಂಡಾಗ ಮಳೆ ಚೆನ್ನಾಗಿ ಬರುತ್ತೆ. ತೋಟದೊಳಗಡೆ ಹೋಗ್ಬಿಟ್ರೆ ಬರೀ ಹೂ ಬಿಡಿಸೋದೇ ಇರೋದಿಲ್ಲ. ಕನಕಾಂಬರ ಹೂ ಗಿಡ ಇರುತ್ತಲ್ವ, ಅದ್ರಲ್ಲಿ ಗೊಂಡೆಗಳು ಬರುತ್ತೆ. ನಾನು ಆಲ್ರೆಡಿ ಮೊದಲು ಹೇಳಿದ್ದೀನಿ. ಆ ಗೊಂಡೆ ಎಲ್ಲ ಅಂದರೆ ಹೂವೆಲ್ಲ ಬಿಟ್ಟಾದಮೇಲೆ ಮತ್ತೆ ಹೂ ಬಿಡಲ್ಲ. ಆ ಗೊಂಡೆ ಗಿಡದಲ್ಲೇ ಇದ್ದರೆ ಗಿಡ ಹೋಗಿಬಿಡುತ್ತೆ, ಹೂ ಚೆನ್ನಾಗಿ ಬರಲ್ಲ. ಹಾಗಾಗಿ ಆ ಗೊಂಡೆ ಎಲ್ಲ ಬಿಡಿಸ್ಬೇಕಾಗತ್ತೆ. ಅದನ್ನು ಬಿಡಿಸಿ ಅಲ್ಲೇ ಕೆಳಗಡೆ ಹಾಕ್ತಿರ್ತೀನಿ. ಮತ್ತೆ ಗಿಡ ಏನಾದರೂ ಬಂದರೆ ಬೇರೆ ಕಡೆ ಹಾಕೋಣ ಅಂತ. ಪ್ರತಿದಿನ ನಂದು ಒಂದೇ ರೀತಿಯಾಗಿರಲ್ಲ, ಒಂದೊಂದು ದಿನ ಒಂದೊಂದು ರೀತಿಯಾಗಿರುತ್ತೆ. ಇವಾಗ ರಾತ್ರಿ ಆಗಿದೆ. ರಾತ್ರಿ ನಾನು ಶಾರುಗೆ ಮೊಟ್ಟೆ ದೋಸೆಯನ್ನು ಹಾಕ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಮಸಾಲೆ ಎಲ್ಲ ಹಾಕಿ ರೊಟ್ಟಿ ರುಬ್ಕೊಂಡಿದ್ದೆ ಅಲ್ವಾ, ಅದು ದೋಸೆ ಸಂಪ್ಳ ಥರ ಆಗಿತ್ತು. ಸೊ ಅದ್ರ ಮೇಲೇ ಮೊಟ್ಟೆ ಹಾಕಿ ಇವಾಗ ತುಪ್ಪ ಹಾಕಿ ಸುಟ್ಕೊಡ್ತಾ ಇದ್ದೀನಿ. ಅವಳಿಗೆ ಮೊಟ್ಟೆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮೊಟ್ಟೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತಿದ್ದು ದಿನಚರಿ ನಾಳೆ ಇರೋದಿಲ್ಲ. ನಾಳೆ ಏನೋ ಬೇರೆ ಥರ ಇರುತ್ತೆ, ಇವತ್ತೇನೋ ಬೇರೆ ಥರ ಇರುತ್ತೆ. ಒಟ್ನಲ್ಲಿ ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಯಾರೋ ಗಿಣ್ಣು ಹಾಲು ಕೊಟ್ಟಿದ್ದಾರೆ, ಸ್ವಲ್ಪನೇ ಕೊಟ್ಟಿದ್ದಾರೆ, ಪಾಪ ಸ್ವಲ್ಪ ಹಾಲಿತ್ತು ಅಂತ ಹೇಳಿ. ನಾನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಇವತ್ತು ಹೀಗೆ ಇರೋಣ, ಇವತ್ತು ಇದನ್ನು ಮಾಡೋಣ ಅಂತ. ಆದರೆ ಆ ಪ್ಲ್ಯಾನ್ ಉಲ್ಟಾನೇ ಆಗಿಬಿಡುತ್ತೆ. ಆ ಟೈಮ್ಗೆ ಯಾರೋ ಬೇರೆಯವ್ರು ಬಂದಿರ್ತಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾಗಿರುತ್ತೆ, ಅಥವಾ ಬೇರೆ ಎಲ್ಲೋ ಹೋಗಬೇಕಾಗಿರುತ್ತೆ. ಆ ಥರ ಎಲ್ಲ ಆಗಿದೆ. ಶಾರುಗೆ ಹಾಕ್ಕೊಟ್ಮೇಲೆ ನನಗೂ ತಿನ್ಬೇಕು ಮೊಟ್ಟೆ ದೋಸೆ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಒಂದು ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಶಾರು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ಅಕಸ್ಮಾತ್ ಗೌರ್ಮೆಂಟ್ ಬಸ್ ಸಿಕ್ತೆ, ಪ್ರೈವೇಟ್ ಬಸ್ ಸಿಕ್ಕಿದ್ರೆ ಅಂತ ಹೇಳಿ ಅವ್ರ ಅಪ್ಪ 50 ರೂಪಾಯಿ ಕೊಟ್ಟಿದ್ರಂತೆ. ಅವಳು 20 ರೂಪಾಯಿ ಖರ್ಚು ಮಾಡಿ ಇನ್ನು 30 ರೂಪಾಯಿ ಜೇಬಲ್ಲಿ ಇಟ್ಟಿದ್ಲು. ಅಮ್ಮ ದುಡ್ಡಿಟ್ಟಿದ್ದೀನಿ ಅಂತ ಹೇಳ್ತಿದ್ಲು. ನಾನು ಡೋರ್ ಓಪನ್ ಮಾಡಿದ ತಕ್ಷಣ ವಾಷಿಂಗ್ ಮಿಷನ್ದು ಡೋರು ಎಲ್ಲ ಹೊರಗಡೆ ಬಂದಿದೆ, ಅದೇ 30 ರೂಪಾಯಿ. ಅದು ಹೇಗೆ ಬಂತು ಅಂತ ನಿಜ ಗೊತ್ತಿಲ್ಲ. ನೋಡಿ ಫುಲ್ ತೇವ ಆಗಿದೆ. ಬಟ್ಟೆ ಎಲ್ಲ ಒಳಗಡೆನೇ ಇದೆ, ಆದರೆ ಇದು ಮಾತ್ರ ಹೊರಗಡೆ ಬಂದಿದೆ. ಸರಿ, ಏನೂ ಆಗಿಲ್ಲ ನಿನ್ನ ದುಡ್ಡು. ಇಷ್ಟೊತ್ತಾಯ್ತದೆ ನನ್ನ ಮಗಳು ಚಾಪೆ ಹಾಸ್ಕೊಂಡೇ ಓದ್ಕೊಳ್ಳೋದು. ಜೊತೆಗೆ ಪಾಪ್ಕಾರ್ನ್ ಇಟ್ಕೊಂಡಿದ್ದಾಳೆ ತಿನ್ನೋಕ್ಕೆ. ಬರಿತಾ ಇದೆಯಾ ಓದ್ತಾ ಇದೆಯಾ ಮಗಳೇ? ಹಾಂ ಹ್ಞೂ ಅಂತೆ. ಚಿನ್ನವ ಬರಿತಿದ್ಯಾ ಓದ್ತಿದ್ಯಾ? ನೋಡಿ ಫುಲ್ಲು ತೇವ ಆಗ್ಬಿಟ್ಟಿದೆ. ಇದನ್ನು ಒಣಗ ಹಾಕ್ತೀನಿ, ಏನಾಗಲ್ಲ ಅನಿಸುತ್ತೆ ನೋಟು. ಒಂದು ಕೈಲಿ ಎಳಿಯೋದಕ್ಕಾಗ್ತಿಲ್ಲ, 2 ಕೈಲೂ ಅದನ್ನು ಏನೂ ಆಗಿಲ್ಲ. ನೋಟು ತೇವಾಗಿದೆ ಅಷ್ಟೆ. ಒಣಗಿಸಿದ್ರೆ ನಾಳೆಗೆ ಹಾಗೆ ತೊಳಗೆ ಬಸ್ ಚಾರ್ಜ್ಗೆ. ಮಗಳೇ ಬಸ್ ಚಾರ್ಜ್ ಕೊಟ್ಟ ಏನು ಮಾಡಿದೆ 20 ರೂಪೀಸ್ ಹಾಳಾಯ್ತಾ? 50 ರೂಪೀಸಲ್ಲಿ 20 ರೂಪೀಸ್ ಹಾಳಾಗಿ 30 ರೂಪಾಯಿ ಚೇಂಜ್ ಹೆಂಗೆ ಬಂತು? ಹಾಂ 20 ರೂಪಾಯಿಗಳು ಜ್ಯೂಸ್ ತೊಗೊಂಡವಳಂತೆ ಬಂದಾಗ ಹೇಳಿದ್ಲು. ಗವರ್ನಮೆಂಟ್ ಬಸ್ಗೆ ಬಂದಿದ್ದಾಳೆ. ಇದು ಅದರ ಬೆಳಗ್ಗೆ ಹೊತ್ತಿಗೆ, ಅಂದರೆ ಬುಧವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಗಿಣ್ಣು ಹಾಲು ಕೊಟ್ಟಿದ್ರಲ್ವ, ಇವತ್ತು ಗಿಣ್ಣು ಥರ ಮಾಡ್ತಿಲ್ಲ. ಶಾವಿಗೆ ಇತ್ತು ಮನೇಲಿ ಅಂತ ಹೇಳಿ ಶಾವಿಗೆ ಹಾಕಿ ಶಾವಿಗೆ ಖೀರ್ ಥರ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಇತ್ತಲ್ವ ಹಾಲು, ಅದಕ್ಕೆ ಈ ಥರ ಖೀರ್ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ನನ್ನ ದಿನಚರಿ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.